ಶ್ರೀ ಕ್ಷೇತ್ರದಲ್ಲಿ ಜೋಡಿ ನಂದಿ ಮಹಿಮೆ ಕ್ಷೇತ್ರ ಸಾಸಲು ಇದು ಎರಡನೇ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಪ್ರಸಿದ್ಧ ಆಗಿರೋದು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸದ್ಯ ರಶ್ ಇರಲಿಲ್ಲ. ನಾವು ತನಿ ಎರಿಬೇಕು ಅಂತ ಹೇಳ್ತೀವಲ್ಲ ಮಕ್ಳಿಗೋಸ್ಕರ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಆಂಟಿ ಮಗಳನ್ನ ಇಲ್ಲೇ ಕೊಟ್ಟಿರೋದು ಶಾಸ್ತ್ರಿಗೆ. ನನ್ನ ತಮ್ಮ ಬಂದಿದ್ದ ಕೂಡ ನನ್ನ ಜೊತೆಲೇ ಬಂದ. ಇವಾಗ ಶಂಭುಲಿಂಗೇಶ್ವರ ದೇವಸ್ಥಾನದ ಹತ್ರ ಬಂದ್ವಿ. ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅಂತ. ಇದೇ ನೋಡಿ ಶಂಭುಲಿಂಗೇಶ್ವರ ದೇವಸ್ಥಾನ. ಹತ್ತತ್ರ ಬಂದು ಇದೆಲ್ಲ ಓದ್ತಿದ್ವಿ. ಹಾಗೆ ಇಲ್ಲೆಲ್ಲ ಓದ್ಕೊಂಡು ಏನೇನು ಪರಿಹಾರ ಐತೆ ಅನ್ನೋದನ್ನ ನೋಡಿಕೊಂಡು ಕಲ್ಯಾಣಿ ಹತ್ರ ಹೋದ್ವಿ. ಅಲ್ಲೂ ಕೈಕಾಲು ಮುಖ ತೊಳ್ಕೊಂಡು ಬರೋಣ ಅಂತ. ಇದೇನೆ ಶಂಭುಲಿಂಗೇಶ್ವರ ದೇವಸ್ಥಾನದ ಹತ್ರ ಇರೋ ಕೊಳ. ಹಾಗೆ ನನ್ನ ತಮ್ಮ ಗೊತ್ತಿರೋದೆಲ್ಲ ಹೇಳ್ತಿದ್ದ, ಹಿಂಗೆ ಅಕ್ಕ ಅಂತ. ಅವನು ಅದೇ ರೊಕ್ಕ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ. ಆಮೇಲೆ ಏನೇ ನಾವು ಯಾವ್ದಾದ್ರು ಒಂದು ದೋಷ ಇರುತ್ತಲ್ಲ, ಆಗ ನಾಗರ ಸೆಡೆ ಅಂತ ಬರುತ್ತೆ, ಅದನ್ನು ತಗೊಂಡು ದೇವ್ರ ಮೇಲೆ ಹಾಕಿ ತನಿ ಎರಿಬೇಕು ಅಂತ ಹೇಳ್ತಾರೆ. ನಾವು ಹಾಗೆ ನೋಡಿಕೊಂಡು ಸುತ್ತಮುತ್ತ ಫುಲ್ಲು ತೋಪು. ಚಂದ್ರಮಾನ ಪುಷ್ಪಂ ಕ್ಷೇತ್ರ ಸಾಸಲು ಇದು ಎರಡನೇ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಪ್ರಸಿದ್ಧ ಆಗಿರೋದು. ಈ ಕ್ಷೇತ್ರದಲ್ಲಿ ಸೋಮೇಶ್ವರ ಸ್ವಾಮಿ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿ ಮತ್ತು ತಂಗಿಯಾದ ಕುದುರೆಮಂಡಪ ದೇವಿ ಇದೆ. ಅಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಕೊಳ ಇದೆ. ಕೊಳದಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಬೇಕು. ಕೊಳದ ನೀರು ಮೈಲಿ ಯಾವುದೇ ಚರ್ಮವೇದಿಗಳಿದ್ರೂ ಎಲ್ಲ ಭಕ್ತಾದಿಗಳಿಗೆ ಅದು ಪವರ್ಫುಲ್ ಇದೆ. ಕೊಳದ ನೀರು ಚರ್ಮವ್ಯಾಧಿ, ಮೈಕೈ ನವೆ, ಕಡಿತ, ಗಾಯ, ಕಲೆಗಳು, ಸರ್ಪಸುತ್ತು, ಸೋರಿಯಾಸಿಸು ಯಾವುದೇ ರೀತಿ ಏನೇ ಆಗಿದ್ರು ಇಲ್ಲಿ ನಾಗರ ಔಷಧಿ ಕೊಡ್ತೀವಿ. ಅದನ್ನು ತೊಗೊಂಡೋಗಿ ಹಚ್ಚಿದ್ರೆ ಯಾವುದೇ ಮೈಲಿ ಯಾವುದೇ ಚಿಕ್ಕ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಯಾವುದೇ ಚರ್ಮವ್ಯಾಧಿ ಆಗಿದ್ರು ಎಲ್ಲದು ಪರಿಹಾರ ಆಗ್ತದೆ. ಕ್ಷೇತ್ರದಲ್ಲಿ 3 ಸಲ ಕ್ಷೇತ್ರಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಮತ್ತು ಹುತ್ತು ಇದೆ, ನಾಗಬನ ಇದೆ, ನಾಗರ ಕಲ್ಲು, ಹಳ್ಳಿ ಮರ ಎಲ್ಲ ಇದೆ. ಅಲ್ಲಿಗೆ ನಾಗರದ್ದು ಹಾಲೆಲ್ಲ ತರಿ ಇರುತ್ತೆ. ನಾಗರು ಒಡವೆ ಎಲ್ಲ ಹಾಕಿ ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿದ್ರೆ ಯಾವುದೇ ಕುಜ ದೋಷಗಳು, ರಾಹು ದೋಷಗಳು, ಕಾಳಸರ್ಪ ದೋಷ, ಆಶ್ಲೇಷ ಬಲಿ ಪೂಜಾ, ಯಾವುದೇ ದೋಷಗಳಿದ್ನೆಲ್ಲ ಇಲ್ಲಿ ಈ ಕ್ಷೇತ್ರದಲ್ಲಿ ಪರಿಹಾರ ಆಗ್ತದೆ. ಎರಡನೇ ಕುಕ್ಕೆ ಸುಬ್ರಹ್ಮಣ್ಯ ಪ್ರಸಿದ್ಧ ಆಗಿದೆ ಈ ಕ್ಷೇತ್ರ. ಇಲ್ಲಿ ಉದ್ಭವಲಿಂಗು ಶಂಭುಲಿಂಗೇಶ್ವರ ಅಂತ ಸೋಮೇಶ್ವರ ಸ್ವಾಮಿ ಅಲ್ಲಿರೋದು. ಅದು ಪ್ರತಿಷ್ಠಾಪನೆ ಮಾಡಿಸಿರೋ ಅಂಥದ್ದು, ಸೌರಾಷ್ಟ್ರದಿಂದ ಪ್ರತಿಷ್ಠಾಪನೆ ಸೋಮೇಶ್ವರ ಸ್ವಾಮಿ. ಶಂಭುಲಿಂಗೇಶ್ವರ ಸ್ವಾಮಿ ಇಲ್ಲಿ ಉದ್ಭವ ಮೂರ್ತಿ, ಬಿದಿರು ಮೆಳೆ ಒಳಗಡೆ ಉದ್ಭವ ಆಗಿರೋಂಥದ್ದು ಶಂಭುಲಿಂಗೇಶ್ವರ ಸ್ವಾಮಿ ಇಲ್ಲಿ. ಮತ್ತೆ ಸುಬ್ರಹ್ಮಣ್ಯೇಶ್ವರ ವಿಗ್ರಹ ಇದೆ. ಸುಬ್ರಹ್ಮಣ್ಯೇಶ್ವರ ವಿಗ್ರಹ ಇರೋದ್ರಿಂದ ಯಾವುದೇ ಸರ್ವ ದೋಷಗಳುವೆ, ನಾಗದೋಷ, ಕುಜದೋಷ, ರಾಹುದೋಷ, ಕಾಳಸರ್ಪ ದೋಷ, ಆಶ್ಲೇಷ ಬಲಿ ಪೂಜೆ, ಯಾವುದೇ ಸರ್ವ ಕಾರ್ಯಗಳುವೆ ಇಲ್ಲಿ ಸಿದ್ಧಿ ಆಗ್ತದೆ. ಆ ದೋಷ ಎಲ್ಲ ಪರಿಹಾರ ಆಗ್ತದೆ. ನಾಗರ ಕಲ್ಲು ಎಲ್ಲ ಪ್ರತಿಷ್ಠಾಪನೆ ಮಾಡ್ತೀವಿ ಕ್ಷೇತ್ರದಲ್ಲಿ. ಹಾಗೇನೆ ಇನ್ನು ಮೈಲಿ ಯಾವುದೇ ಚರ್ಮವ್ಯಾಧಿ ಆಗಿದ್ರು ಎಲ್ಲ ಔಷಧಿ ಕೊಟ್ಟರೆ ಇಲ್ಲಿ ಎಲ್ಲ ಪರಿಹಾರ ಆಗ್ತದೆ. ತೊಗೊಂಡೋಗಿ ಹಚ್ಬೇಕು ಮನೆಯಲ್ಲಿ. ಕೊಬ್ಬರಿ ಎಣ್ಣೆ ಪಂಚಕರ್ಪೂರದಲ್ಲಿ ಆ ಔಷಧಿನ ಕೊಡೋಂಥದ್ದನ್ನ ಬಿಸಿ ಮಾಡಿ ಹಚ್ಚಿ ಇದು ಮಾಡ್ಕೋಬೇಕು. ಇದು ಶ್ರೀ ಕ್ಷೇತ್ರದ ಮಹಿಮೆ. ಶ್ರೀ ಕ್ಷೇತ್ರದಲ್ಲಿ ಜೋಡಿ ನಂದಿ ಮಹಿಮೆ. ಕರ್ನಾಟಕದಲ್ಲಿ ಜೋಡಿ ನಂದಿ ಇರೋದು ಬಹಳ ಕಡಿಮೆ. ಈ ಕ್ಷೇತ್ರದಲ್ಲಿ ಜೋಡಿ ನಂದಿ ಮತ್ತೆ ಭೃಂಗಿ, ನಂದೀಶ್ವರ ಮತ್ತೆ ಭೃಂಗೇಶ್ವರ ಅಂದ್ಬಿಟ್ಟು ಆಗಿನ ಕಾಲದಿಂದನೇ ಇದೆ. ಇದು 1043ರಲ್ಲಿ ಇದು ಉದ್ಭವ ಆಗಿರೋಂಥ ದೇವಸ್ಥಾನ ಕಟ್ಟಿರೋಂಥದ್ದು, ಚೋಳರ ಕಾಲದ್ದು. ಜೋಡಿ ನಂದಿ ಇರೋದ್ರಿಂದನೇ ಯಾವುದೇ ಸರ್ವ ಕಾರ್ಯಗಳು, ಯಾವುದೇ ಸರ್ವ ದೋಷಗಳು, ಕಂಕಣ ಭಾಗ್ಯ, ಮಕ್ಕಳು ಭಾಗ್ಯ ಯಾವುದೇ ಇದ್ರು ಎಲ್ಲ ಪರಿಹಾರ ಆಗ್ತದೆ ಈ ಕ್ಷೇತ್ರದಲ್ಲಿ. ಮಕ್ಕಳು ಭಾಗ್ಯ ಆಗದೇ ಇರೋರಿಗೆ ಈ ಕ್ಷೇತ್ರದಲ್ಲಿ ಬೆಳಗ್ಗೆ ಟೈಮ್ನಲ್ಲಿ ಗಂಡ ಮತ್ತೆ ಹೆಂಡತಿ ಖಾಲಿ ಹೊಟ್ಟೆಲ್ ಬಂದು ಈ ಕ್ಷೇತ್ರದಲ್ಲಿ ಪಿನ್ ಪ್ರಸಾದ ಅಂತ ಕೊಡ್ತೀವಿ ಮಕ್ಕಳು ಭಾಗ್ಯಕ್ಕೆ. ಸೋಮೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಪಿನ್ ಪ್ರಸಾದ ತಗೊಂಡು ಒಂದು 3 ಸಲ ಪಿನ್ ಪ್ರಸಾದ ತಗೊಳ್ಬೇಕು. ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮಕ್ಕಳು ಭಾಗ್ಯ ಎಲ್ಲ ಆಗ್ತದೆ. ಮತ್ತೆ ಜೋಡಿ ನಂದಿ ಇರೋದ್ರಿಂದ ಯಾವುದೇ ಸರ್ವ ಕಾರ್ಯಗಳು, ಸರ್ವ ದೋಷಗಳೆಲ್ಲ ಪರಿಹಾರ ಆಗ್ತದೆ ಈ ಕ್ಷೇತ್ರದ ಮೇಲೆ. ಈ ದೇವಸ್ಥಾನ ಏನ್ ಕಾಣಿಸ್ತಿದೆ, ಇದೇ ಶಂಭುಲಿಂಗೇಶ್ವರ ದೇವಸ್ಥಾನ. ಇದು ಹೊಸದಾಗಿ ನಿರ್ಮಾಣ ಮಾಡ್ತಿದ್ದಾರೆ. ಬಿದ್ರು ಮಳೆಯಲ್ಲಿ ಉದ್ಭವವಾಗಿರುವಂತಹ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತೆ ಇದು.
ಇವಾಗ ಹೊಸ್ದಾಗಿ ಮಾಡ್ತಿದಾರಲ್ಲ ಅದಕ್ಕೋಸ್ಕರ ಅಲ್ಲಿ ಶೀಟ್ ಹಾಕೊಂಡೆಲ್ಲ ಪೂಜೆ ಮಾಡ್ತಿದ್ದಾರೆ. ಇದೇ ನಾಗರಕಲ್ಲು. ಈ ನಾಗರಕಲ್ಲು ಇಷ್ಟೊಂದು ಏನಕ್ಕಿದೆಯಪ್ಪ ಅಂತಂದ್ರೆ ನಾಗದೋಷ ಪರಿಹಾರಕ್ಕೆ ಆತರ ಇದ್ರೆ ಶಾಸ್ತ್ರದಲ್ಲಿ ಕೇಳ್ಕೊಂಡು ಈ ರೀತಿ ಮಾಡಿಸ್ತಾರಂತೆ. ಮಕ್ಳಿಲ್ದೇ ಕೂಡ ಮಕ್ಳ ಭಾಗ್ಯಕ್ಕೋಸ್ಕರ ಆಗಿ ಏನಾದ್ರು ದೋಷ ಗೀಷ ಇದ್ದಾಗ ಈ ರೀತಿ ನಾಗರಕಲ್ಲನ್ನ ಮಾಡಿಸಿ ಈ ರೀತಿ ಇಟ್ಬಿಟ್ಟು ಹೋಗಿರೋದಂತೆ ಈ ಕಲ್ಗಳನ್ನ. ನಾನು ಹೇಳಿದ್ನಲ್ಲ ಅವಾಗ್ಲೇ ನನ್ನ ಮಗಳಿಗೆ ನಾಗರ ಕಮ್ಮಿ ಆಗಿರ್ಲಿಲ್ಲ, ಅದಕ್ಕೋಸ್ಕರ ನಾಗದೇವತೆಗೆ ನಾಗಪ್ಪಂಗೆ ತನಿ ಎರಿಬೇಕು ಅಂತ ಈ ರೀತಿ ಬಂದ್ವಿ. ಹುತ್ತ ನೋಡಿದ್ವಿ, ಎಲ್ಲೂ ಹುತ್ತ ಕಾಣಿಸ್ಲಿಲ್ಲ. ಅದಕ್ಕೋಸ್ಕರ ಇಲ್ಲೇ ಹಳ್ಳಿ ಕಟ್ಟೆ ಕೆಳಗಡೆ ಇರುವಂತಹ ನಾಗದೇವತೆಗಳಿಗೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಸ್ಟಾರ್ಟ್ ಮಾಡಿದೆ. ಸೊ ನಾಗದೋಷ ನಾವೇನಾದ್ರು ಹಾವಿನ ಮೇಲೆ ಹತ್ತಿಸಿದ್ರೆ ಹಾವು ಹೊಡೆದಿದ್ರೆ ಅದು ನಮ್ಮ ಮಕ್ಳನ್ನ ಕಾಡುತ್ತೆ. ಸೊ ಅದಕ್ಕೋಸ್ಕರ ನಮಗೂ ಒಂದ್ಸಲಿ ನಮ್ ರಾಜರು ಬೈಕ್ ಹತ್ತಿಸ್ಬಿಟ್ಟಿದ್ರು ಅವನ ಮೇಲೆ. ಅದು ಪರಿಹಾರಕ್ಕೋಸ್ಕರ ಈ ರೀತಿ ಆಗಿರ್ಬೋದು ಅನ್ಸುತ್ತೆ. ಅದಕ್ಕೆ ನಾವು ಈ ರೀತಿ ನಾನು 4 ವಾರ 5 ವಾರ ಉಪವಾಸ ಇದ್ದು ನಾಗಪ್ಪನಿಗೆ ತನಿ ಎಲ್ಲ ಎರ್ದೆ, ಆದ್ರೂ ಕೂಡ ಕಮ್ಮಿ ಆಗಿರ್ಲಿಲ್ಲ. ರಾಮನಾಥ್ಪುರಕ್ಕೆ ಹೋಗಿದ್ದೆ, ಅಲ್ಲಿ ಸೊ ಜಾತ್ರೆ ಇರೋದ್ರಿಂದ ಒಳಗಡೆ ಹೋಗಕ್ ಆಗ್ಲಿಲ್ಲ. ಶಾಸ್ತ್ರಿ ಹೆಸರುವಾಸಿ ಅಂತ ಎಲ್ಲರೂ ಹೇಳ್ತಾರೆ. ನಾನು ಸುಮಾರು ಜನ ಬಾಯಲ್ಲಿ ಕೇಳಿದ್ದೆ, ಅದಕ್ಕೋಸ್ಕರ ನಾನು ಪೂಜೆ ಇಲ್ಲಿ ಮಾಡೋಣ ಅಂತ ಪೂಜೆ ಮಾಡ್ಸಕ್ಕೆ ಇಬ್ರು ಕೂಡ ಬಂದ್ವಿ. ಫಸ್ಟ್ ಒಂದ್ಸಲಿ ಹೋದ್ರೆ ಆಗಲ್ವಂತೆ, 3 ಸಲ ಹೋಗ್ಬೇಕಂತೆ. 3 ಸಲ ಹೋಗಿ ಆದ್ಮೇಲೆ ಹುಷಾರಾಗುತ್ತಂತೆ. ಆಮೇಲೆ ಅಲ್ಲಿ ಔಷಧಿ ಕೂಡ ಕೊಟ್ರು. ಔಷಧಿನ ತಂದು ಹಚ್ಚಿ ಮನೇಲಿ ಪಂಚಕರ್ಪೂರ ಇರುತ್ತಲ್ಲ ಅದ್ರಲ್ಲಿ ಹಚ್ಚಿ ಅಂತ ಕೊಟ್ಟಿದ್ದಾರೆ. ಸೊ ಪೂಜೆ ಎಲ್ಲ ಮಾಡ್ತಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಪರವಾಗಿಲ್ಲ. ಮಾಮೂಲಿ ಬಂದು ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡೋದು ಹಾವಿನ ದ್ವೇಷ 12 ವರ್ಷ ಅಂತ ಹೇಳ್ತಾರೆ ಹಿರಿಕರು, ಅದು ನಿಜ. ನಾವು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ವಿ. ಬೈಕಲ್ಲಿ ಹೋಗ್ಬೇಕಾದ್ರೆ ನಮ್ಮ ರಾಜ್ಯವರು ಮೇಲ್ ಹತ್ತಿಸ್ಬಿಟ್ಟಿದ್ರು. ಅದು ಇವಾಗ ನಿಜ ಅಂತ ಅನ್ನಿಸ್ತಿದೆ. ಅದಕ್ಕೋಸ್ಕರ ನಮ್ಮ ತಪ್ಪನ್ನ ಮನ್ನಸಪ್ಪ ನಾಗಪ್ಪ ನಾಗದೇವತೆ ಅಂತ ಹೇಳಿ ಮನ್ಸಲ್ಲಿ ಬೇಡ್ಕೊಳ್ತಾ ಪೂಜೆ ಮಾಡ್ಕೊಂಡು ಇಬ್ರು ಕೂಡ ಪಶ್ಚಾತ್ತಾಪ ಪಡ್ತಿದೀವಿ. ನೀವು ಕೂಡ ಯಾವತ್ತು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಿಸಿ. ಅದು ನಮ್ಮ ತರನೇ ಒಂದು ಜೀವ, ಅದಕ್ಕೋಸ್ಕರ ಈ ರೀತಿ ಹಾಲೆಲ್ಲ ತನಿ ಎರೆದು ನಾನು ರಾಜು ತಪ್ಪಾಯ್ತು ಅಂತ ಬೇಡ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ. ಇಲ್ಲಿ ನಾಗರಕಲ್ಲು ನೋಡ್ತಿದ್ದೀರಲ್ಲ, ಇವೆಲ್ಲ ಕೂಡ ಅರಕೆ ಕಟ್ಕೊಂಡು ಮಾಡಿಸಿರೋ ತಂದು ಇಟ್ಟಿರೋ ಅಂಥದ್ದು ನೀವೇ ನೋಡ್ತಿದ್ದೀರಾ. ಹಾಗೆ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ. ಅಂಗಡಿ ದಿನಸಿ ಎಲ್ಲ ಸ್ವಲ್ಪ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಆಟ ಸಾಮಾನು ಮಕ್ಳಿಗೋಸ್ಕರ. ಹಾಗೆ ಮರ ನೆರಳು ಕೂಡ ತುಂಬ ಚೆನ್ನಾಗಿದೆ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸದ್ಯ ರಶ್ ಇರಲಿಲ್ಲ. ನಾವು ತನಿ ಎರಿಬೇಕು ಅಂತ ಹೇಳ್ತೀವಲ್ಲ ಮಕ್ಳಿಗೋಸ್ಕರ, ನಾವು ತನಿ ಎರೋ ತನಕ ಊಟ ತಿಂಡಿ ಏನು ಮಾಡೋ ಹಾಗಿಲ್ಲ. ಯಾಕೆಂದರೆ ನಮ್ಮ ಮಕ್ಳಿಗೆ ಒಳ್ಳೆಯದಾಗಬೇಕು ಅಂದರೆ ನಾವು ಕಷ್ಟ ಬೀಳಬೇಕು. ಆ ಭಗವಂತನ ಮೇಲೆ ಭಾರ ಹಾಕಿ. ಸದ್ಯ ನನಗೆ ಇದು ಏನು ಸುಸ್ತು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಬೆಳಿಗ್ಗೆ ಒಂದು ಲೋಟ ಟೀ ಕುಡ್ಕೊಂಡು ಬಂದಿದೆ. ಇದು ತೋರಿಕೆಗೋಸ್ಕರ ಹೇಳ್ತಿಲ್ಲ, ಒಬ್ರಿಗೆ ಒಳ್ಳೆಯದಾಗಬೇಕು, ಉಪಯೋಗ ಆಗಬೇಕು ಅನ್ನೋಕ್ಕೋಸ್ಕರ ನಾವು ಈ ವಿಡಿಯೋ ಮಾಡಿದ್ವಿ. ಅವ್ರಿಗೆ ಬಜ್ಜಿ ಬೋಂಡ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನೋಡಿ ಬಜ್ಜಿ ಬೋಂಡ ತಿಂತವ್ರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಆಂಟಿ ಮಗಳನ್ನ ಇಲ್ಲೇ ಕೊಟ್ಟಿರೋದು ಶಾಸ್ತ್ರಕ್ಕೆ. ನನ್ನ ತಮ್ಮ ಬಂದಿದ್ದಲ್ಲ, ಅವನು ಮನೆಗೆ ಕರ್ಕೊಂಡು ಹೋಗ್ಬೇಕು, ಬಾ ಮನೆಗೆ ಬಾ ಅಂತ ಕರೀತಿದ್ದಾನೆ. ಸೊ ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಅವ್ರ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ದೇವಸ್ಥಾನದ ಬಗ್ಗೆ ಎಲ್ಲ ತಿಳ್ಕೊಂಡಂಗೆ ಆಯ್ತು ಅಂತ ಅನ್ನಿಸುತ್ತೆ. ಯಾಕಂದ್ರೆ ನಾವ್ ಹೇಳೋಕ್ಕಿಂತ ಐನೂರು ಕೆರೆ ಹೇಳಿಸ್ಬಿಟ್ರೆ ನೆಮ್ಮದಿ. ಅವ್ರು ದೇವಸ್ಥಾನದ ಮಹಿಮೆನ ಇಲ್ಲೊಂದು ತೆಗಿಯಮ್ಮ ಐತೆ ನೋಡಿ, ಇಲ್ಲಿ ತೆಗಿಯಮ್ಮ ತೆಗಿಯಮ್ಮ ಜನಸ ಗೊತ್ತಿಲ್ಲ ಜನಸು ಅಲ್ಲಿ ದೇವಸ್ಥಾನ ಎಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ನಮ್ಮ ಆಂಟಿ ಮನೆಗೆಲ್ಲ ಹೋಗಿ ಬರೋಷ್ಟರಲ್ಲಿ ಟೈಮ್ 5 ಗಂಟೆ ಆಗೇ ಹೋಯ್ತು. ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಹೊರಗಡೆ ಹೋದರೆ. ಅದು ಸ್ವಲ್ಪ ಲಾಂಗೇ ಆಗೋಯ್ತು ನೋಡಿ. ನನಗೆ ಅಲ್ಲಿಂದ ಬಂದು ನೈಟ್ ಫುಲ್ಲು ಶೀತ, ತಲೆನೋವು, ಕೆಮ್ಮಲು ಈ ರೀತಿ ಆಗ್ಬಿಡ್ತು. ಯಾಕೆಂದರೆ ವೆದರು ಸ್ವಲ್ಪ ಈಗ ಕೊರೆ ಟೈಮ್ ಅಲ್ವಾ, ಅದಕ್ಕೋಸ್ಕರ ಆಗ್ಬಿಡ್ತು. ನಮ್ಮ ರೀತಿ ನಮ್ಮ ಪಾಪು ರೀತಿ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಇಲ್ಲಿಗೆ ಹೋಗೋದ್ರಿಂದ ಗುಣ ಆಗುತ್ತೆ. ನಮಗೂ ಇನ್ನೊಂದು 2 ಸಲ ಬರೋಕ್ಕೆ ಹೇಳಿದ್ದಾರೆ, 3 ಸಲ ಹೋಗ್ಬೇಕಂತೆ. ನೋಡಬೇಕು
ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಅದು ಸಡನ್ನಾಗಿ ಹೋಗಲ್ವಂತೆ, ನೋಡ್ತೀನಿ. ಅದ್ರ ಬಗ್ಗೆ ಕೂಡ ವಾಸಿ ಆದಾಗ, ನನ್ನ ಮಗಳಿಗೆ ಪೂರ್ತಿ ವಾಸಿ ಆದಾಗ ವಿಡಿಯೋ ಮಾಡಿ ಹಾಕ್ತೀನಿ, ಬೇಕು ಅಂದರೆ ನೀವು. ನಾವು ತಿಳ್ಕೊಂಡಿರೋದು ಇನ್ನೊಬ್ರಿಗೆ ಉಪಯೋಗ ಆಗಬೇಕು ಅನ್ನೋದು ನನ್ನದೊಂದು ಆಸೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.